ರಾಮಾಯಣ ತುಂಬ ಹೆಮ್ಮೆಯಿಂದ ಓದ್ಬೋದು, ಮನೇಲಿ ಇಟ್ಕೋಬೋದು ಎಲ್ಲ. ಆದರೆ ದೇವಸ್ಥಾನಕ್ಕೆ ಹೋಗಿ ರಾಮದೇವ್ರ ದೇವಸ್ಥಾನಕ್ಕೆ ಕೋಸಂಬರಿ ಪಾನಕ ಕುಡಿಬೋದು, ಮಾಡ್ಬೋದು, ಎಲ್ಲ ಸರಿ. ಏನು ಕಲ್ತ್ಕೊಂಡ್ವಿ ನಾವು ಅದನ್ನು ಎಷ್ಟು ಯಾವ ರೀತಿ ಬಳಸ್ತೀವಿ ಅಂದರೆ, ಅಯ್ಯೋ ನೀನು ರಾಮಾಯಣ ಸಾಕು ಅಂತ. ರಾಮಾಯಣ ಅಂದರೆ ಕೇಳೋಕ್ಕಾಗಲ್ಲ ಅಂತ ಆ ಥರ ಮಾತಾಡ್ತೀವಿ. ನಿಜವಾಗ್ಲೂ ನಮಗೆ ಬೇಕಾಗಿರೋದು ರಾಮನ ಸ್ಮರಣೆ ಪ್ರತಿ ಕ್ಷಣ. ರಾಮನ ಸ್ಮರಣೆ ಅಂದರೆ ಏನು? ಬರೀ ರಾಮ ರಾಮ ಹೇಳೋದಲ್ಲ, ಅವನ ಗುಣವನ್ನು ನಮ್ಮಲ್ಲಿ ಇಂಬೈಬ್ ಮಾಡ್ಕೋಬೇಕು. ಎಷ್ಟು ಒಳ್ಳೊಳ್ಳೆ ಗುಣಗಳಿದೆ, ಸುಮ್ಮನೆ ಜ್ಞಾಪಿಸ್ಕೊಂಡ್ರೆ ಶಾಂತಿಯಿಂದಾಗ ರಾಮನ ಮುಖ ಕಾಣುತ್ತೆ. ಒಂಚೂರು ಕೋಪ ಇಲ್ಲ, ದ್ವೇಷ ಇಲ್ಲ, ಅಸೂಯೆ ಇಲ್ಲ, ರೋಷ ಇಲ್ಲ, ಸೌಮ್ಯವಾದ ಮುಖ, ಅಷ್ಟೊಂದು ಸಹನೆ, ಸಮತೋಲನ, ಆಮೇಲೆ ಅವನ ಕಮಿಟ್ಮೆಂಟು, ಅವನ ಎಥಿಕ್ಸು, ಅವನು ಯಾವ ರೀತಿ ಆದರ್ಶ ಇಟ್ಕೊಂಡು ಅದನ್ನು ಯಾವ ರೀತಿ ಅವನು ಪರಿಪಾಲನೆ ಮಾಡ್ದ, ಆ ಇನ್ನರ್ ಸ್ಟ್ರೆಂತು, ಎಷ್ಟು ಪ್ರೀತಿ, ಇದೆಲ್ಲ ನೋಡಿದಾಗ ನಾವು ಇದೆಲ್ಲ ಇಂಬೈಬ್ ಮಾಡ್ಕೊಳ್ಳೋದೇ ರಾಮನ್ನ ಸ್ಮರಿಸ್ಕೊಳ್ಳೋದಲ್ವ. ಇದೆಲ್ಲ ಕ್ವಾಲಿಟಿ ರಾಮ 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 ಅಂದಾಗ ಒಂದೊಂದು ಕ್ವಾಲಿಟಿನೂ ನಮ್ಮ ಉಸಿರಲ್ಲಿ ಸೇರಿಕೊಂಡು, ನಮ್ಮ ರಕ್ತದಲ್ಲಿ ಸೇರಿಕೊಂಡು ನಮ್ಮನ್ನು ಒಂದು ಪರಿವರ್ತನೆ ಮಾಡೋ ಥರ ಶಕ್ತಿ ಆಗಬೇಕು ರಾಮನಾಮ. ಅದಕ್ಕಷ್ಟೊಂದು ಶಕ್ತಿ ಇದೆ. ರಮ್ ಮಂತ್ರ ನಮ್ಮ ಫೈರ್ ಒಳಗಡೆ ಅಗ್ನಿ ಮಂತ್ರ ಅದು. ರಾಮ ಜಪಾನ ಮಾಡೋಣ, ನಮ್ಮಲ್ಲಿ ಆ ಕ್ವಾಲಿಟಿ ಬೆಳೆಸ್ಕೊಳ್ಳೋಣ. ಇನ್ಮೇಲೆ ದೇವರ ಪೂಜೆಗಳೆಲ್ಲ ಬೇರೆ ಒಂದು ಡೈಮೆನ್ಷನ್ನಲ್ಲಿ ಅರ್ಥ ಆದರೆ ಮಕ್ಕಳು ಕೂಡ ಇದನ್ನು ಮಾಡ್ತಾರೆ.